ರಾಜ್ಯಾದ್ಯಂತ ನಡೆಯುತ್ತಿರುವ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರತಿಕ್ರಿಯೆಯಡಿ ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗಿದ್ದು, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಕರಡು ಮತದಾರರ ಪಟ್ಟಿಯಲ್ಲಿ 1,92,079 ಮತದಾರರು ಪಟ್ಟಿಯಲ್ಲಿ ಉಳಿದಿದ್ದು, 22,375 ಮತದಾರರನ್ನು ವಿವಿಧ ಕಾರಣಗಳಿಂದ ಕೈಬಿಡಲಾಗಿದೆ ಎಂದು ಮತಗಟ್ಟೆ ನೋಂದಣಾಧಿಕಾರಿ ರೇಖಾ ತಿಳಿಸಿದರು. ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿಂದು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಸಂಬಂಧ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಕರಡು ಮತದಾರರ ಪಟ್ಟಿ ಪ್ರಕಟಿಸುವ ಕುರಿತಂತೆ ಮಾನ್ಯತೆ ಪಡೆದ ನೋಂದಾಯಿತ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಎಸ್ಐಆರ್ಗೂ ಮುನ್ನ ಕ್ಷೇತ್ರದಲ್ಲಿ ಒಟ್ಟು 2,14,454 ಮತದಾರರು ಇದ್ದರು. ಪರಿಶೀಲನೆ ಬಳಿಕ 1,92,079 ಮತದಾರರ ಚೀಟಿಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ. ಇದು ಒಟ್ಟು ಮತದಾರರ ಶೇಕಡಾ 89.63% ಆಗಿದೆ. ವಿವಿಧ ಕಾರಣಗಳಿಂದ 22,375 ಮತದಾರರ ಹೆಸರುಗಳನ್ನು ತಾತ್ಕಾಲಿಕವಾಗಿ ಹೊರಗಿಡಲಾಗಿದೆ ಎಂದರು. ಎಸ್ಐಆರ್ ಸಂದರ್ಭದಲ್ಲಿ ಪಟ್ಟಿಯಿಂದ ಹೊರಗುಳಿದಿರುವ 22,375 ಮತದಾರರಲ್ಲಿ 8,091 ಮಂದಿ ಮೃತಪಟ್ಟಿರುವುದು, 12,074 ಮಂದಿ ಶಾಶ್ವತವಾಗಿ ವಲಸೆ ಹೋಗಿರುವುದು ಪತ್ತೆಯಾಗಿದೆ. 361 ಪುನರಾವರ್ತಿತ ಹೆಸರುಗಳು, 1,813 ಗೈರು ಮತದಾರರು, 361 ಹಾಗೂ 26 ಮಂದಿ ಇತರೆ ಕಾರಣಗಳಿಂದ ಪಟ್ಟಿಯಿಂದ ಹೊರಗುಳಿದಿದ್ದಾರೆ ಎಂದರು. ಪ್ರಕಟವಾಗಿರುವ ಕರಡು ಮತದಾರರ ಪಟ್ಟಿಯಲ್ಲಿ ಮ್ಯಾಪಿಂಗ್ ಆಗದಿರುವ ಮತ್ತು ಹೆಸರು ಬದಲಾವಣೆ, ಪೋಷಕರ ಹೆಸರು ಬದಲಾವಣೆ, ವಯಸ್ಸಿನ ಅಂತರ ಸೇರಿದಂತೆ ಕರಡು ಮತದಾರರ ಪಟ್ಟಿಯಲ್ಲಿ 14,359 ಮತದಾರರಿಗೆ ಬಿಎಲ್ಒಗಳ ಮೂಲಕ ನೋಟಿಸ್ ಹಂಚಿಕೆಯಾಗಲಿದೆ. ನೋಟಿಸ್ ಪಡೆದ ಮತದಾರರು ಸೆಪ್ಟೆಂಬರ್ 23, 2026ರೊಳಗೆ ತಮ್ಮ ದಾಖಲೆಗಳನ್ನು ಒದಗಿಸಬೇಕು. ಆಗಸ್ಟ್ 24ರಿಂದ ಆರಂಭಗೊಂಡು ಸೆಪ್ಟೆಂಬರ್ 23ರ ಅವಧಿಯಲ್ಲಿ ಕರಡು ಮತದಾರರ ಪಟ್ಟಿಯಲ್ಲಿರುವ 14,359 ಮತದಾರರಿಗೆ ನೋಟಿಸ್ ಹಂಚಿಕೆಯಾಗಿ ಆ ಅವಧಿಯಲ್ಲಿ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಕೆಗೆ ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ. ವಿಚಾರಣೆಯ ದಿನಾಂಕ, ಸಮಯ ಮತ್ತು ಸ್ಥಳದ ವಿವರ ನೋಟಿಸಿನಲ್ಲಿ ಇರಲಿದ್ದು, ಬಿಎಲ್ಒಗಳು ನಿಗದಿತ ಅವಧಿಯೊಳಗೆ ನೋಟಿಸ್ ಮತದಾರರ ಮನೆಗಳಿಗೆ ತಲುಪಿಸಲಿದ್ದಾರೆ. ನೋಟಿಸಿನಲ್ಲಿ ತಿಳಿಸಲಾದ ನಿಗದಿತ ಅವಧಿಯೊಳಗೆ ಮತದಾರರು ಅಗತ್ಯ ದಾಖಲಾತಿಗಳೊಂದಿಗೆ ಮತದಾರರ ನೋಂದಣಾಧಿಕಾರಿ ಅಥವಾ ಸಹಾಯಕ ಮತದಾರರ ನೋಂದಣಾಧಿಕಾರಿಯನ್ನ ಭೇಟಿಯಾಗಿ ದಾಖಲೆಗಳನ್ನು ಹಾಜರುಪಡಿಸಬೇಕು ಎಂದರು. ಸಭೆಯಲ್ಲಿ ತಹಸೀಲ್ದಾರ್ ಜಿಎಸ್ ಶಂಕರಪ್ಪ ಮಾತನಾಡಿದರು. ಚುನಾವಣಾ ಶಿರಸ್ತೇದಾರ್ ಎನ್ ಅನಿಲ್ ಕುಮಾರ್, ಪ್ರಥಮ ದರ್ಜೆ ಸಹಾಯಕರಾದ ಜಯಲಕ್ಷ್ಮಿ, ರಮೇಶ್, ವಿವಿಧ ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಹಾಜರಿದ್ದರು. ಪ್ರಕಟಣೆ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ನಮಗೆ 9 ಮತದಾರರ ಪಟ್ಟಿ ಬಂಡಲ್ಸ್ ಬಂದಿತ್ತು. ಅದರಲ್ಲಿ 7 ಮತದಾರರ ಪಟ್ಟಿಯನ್ನೇ ನಾವು 7 ರಾಜಕೀಯ ಪಕ್ಷಗಳಾದವು. ಅದರಲ್ಲಿ ಮುಖ್ಯವಾಗಿ ನಮ್ಮ JDS ಮತ್ತು ಕಾಂಗ್ರೆಸ್ ಹಾಗೂ BJP ಮತ್ತು ಬಹುಜನ ಸಮಾಜ ಪಾರ್ಟಿ ಆದರೆ ಅವೆಲ್ಲರಿಗೂ ಇವತ್ತೇ ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಮುಂದೆ ಎಲ್ಲ ಕಡೆ ಇದನ್ನೇ ನಮ್ಮ ಮತಗಟ್ಟೆ ಹಂತದಲ್ಲಿ ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಪ್ರಚುರಪಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತಿನ ನಮ್ಮದು ಏನು ಮತದಾರರ ಪಟ್ಟಿಯಲ್ಲಿ ಟೋಟಲ್ 2,14,454 ಜನ ವೋಟರ್ಸ್ ಇದ್ದಾರೆ. ಅದರಲ್ಲಿ ನಾವು ಡಿಜಿಟೈಸ್ ಮಾಡಿದ್ದು 1,92,079 ಜನ. ಅದರಲ್ಲಿ ನೋ ಮ್ಯಾಪಿಂಗ್ ಅಂತ ಉಳಿದವರು 3,072 ಜನ. ಮತ್ತು ಡೆತ್ ಆಗಿದ್ದು ಅದರಲ್ಲಿ 8,091 ಜನ. ಪರ್ಮನೆಂಟ್ಲಿ ಶಿಫ್ಟಿಂಗ್ ಆಗಿದ್ದು 12,074 ಜನ. ಹಾಗೆ ಆಲ್ರೆಡಿ ಎನ್ರೋಲ್ಡ್ ಆಗಿದ್ದು 1,813 ಜನ. ಮತ್ತು ಅಬ್ಸೆಂಟ್ ಆಗಿದ್ದು 361 ಜನ. ಅದರ್ಸ್ ಬಂದು 36 ಜನ. ಒಟ್ಟು ಟೋಟಲ್ 22,375 ಜನ ನಮ್ಮ ಮತದಾರರ ಪಟ್ಟಿಗೆ ಡಿಜಿಟೈಸನ್ನು ಬಿಟ್ಟು ಉಳಿದಿದ್ದಾರೆ. ಡಿಜಿಟೈಸ್ ನಾವು 1,92,079 ಜನ ಮಾಡಿದ್ವಿ. ಅದಾದಮೇಲೆ ಹೀಗೆ ಮುಂದಿನ ನಮ್ಮ SR ಪ್ರಕ್ರಿಯೆ ಇದರಲ್ಲಿ ಏನು ಅಬ್ಸೆಂಟಿ, ಆಲ್ರೆಡಿ ಎನ್ರೋಲ್ಡ್, ಸಿಟ್ಟಿಂಗ್, ಇವೇನಾದ ಡೆತ್ತನ್ನು ಹೊರತುಪಡಿಸಿ ನೋ ಮ್ಯಾಪಿಂಗ್ ಇವ್ರಿಗೆಲ್ಲರಿಗೂ ಕೂಡ ನಾವು ಇವತ್ತಿಂದ ನೋಟಿಸ್ ಜನರೇಟ್ ಮಾಡ್ತಾ ಇದ್ದೀವಿ. ಅವರಿಗೆ ನೋಟಿಸ್ ಹೋಗುತ್ತೆ. ನೋಟಿಸಲ್ಲಿ ನಾವು ಇವತ್ತು ಜನರೇಟ್ ಮಾಡ್ತೀವಿ ಅಂದರೆ ಅವರಿಗೆ 7 days ನೋಟಿಸ್ ಪೀರಿಯಡ್ ಇರುತ್ತೆ.
7 days ನಂತರ ನಾವು ಇವತ್ತೇ ಕೆಲವರಿಗೆ ಮಾಡ್ತೀವಿ. 31ನೇ ತಾರೀಕಿಗೆ 7 days ಕ್ಲಿಯರ್ ಆಗುತ್ತೆ. ಅವತ್ತಿನ ದಿನ ಕೆಲವ್ರನ್ನ ನಾವು ಏನು ಡೇಟ್ ಜನರೇಟ್ ಮಾಡಿರ್ತೇವೆ ಅದ್ರ ಪ್ರಕಾರ ಅವ್ರಿಗೆ ಹಿಯರಿಂಗ್ ಸ್ಥಳ ಇಂಥ ಸ್ಥಳದಲ್ಲಿ ಇಂಥ ಹೊಸ 16 ಜನ ಅಡಿಷನಲ್ ERO ಅಂತ ನಾವು ತಗೊಂಡಿದ್ದೀವಿ. ಮೇಡಮ್ ಅದು ERO ಅದಾರೆ, ನಾನು ರೆಗ್ಯುಲರ್ ERO ಅದೀನಿ. ಅದನ್ನು ಹೊರತುಪಡಿಸಿ ನಾವು ಇನ್ನೂ 14 ಜನ ನಾವು ERO ಅಡಿಷನಲ್ ಆಗಿ ತಗೊಂಡಿದ್ದೀವಿ. ಅವ್ರಿಗೆಲ್ಲರಿಗೂ ಇಷ್ಟಿಷ್ಟು ಮತಗಟ್ಟೆಗಳು ಅಂತ ನಾವು ಅವ್ರಿಗೆ ಫಿಕ್ಸ್ ಮಾಡಿದ್ದೀವಿ. ಸೊ ಆ ಮತಗಟ್ಟೆಯಲ್ಲಿ ಅವರು ಟೈಮಿಂಗು ಮತ್ತು ಡೇಟನ್ನು ತಿಳಿಸ್ಬಿಟ್ಟು ಮತ್ತು ಸ್ಥಳವನ್ನು ತಿಳಿಸಿ ಅಂಥ ದಿನ ಅಲ್ಲೇ ಬಂದ್ಬಿಟ್ಟು ಅವರು ಎಷ್ಟು ಜನಕ್ಕೆ ನೋಟಿಸ್ ಜನ್ರೇಟ್ ಮಾಡಿರ್ತಾರಲ್ಲ ಆ ಜನ್ರೇಟ್ ಮಾಡಿದಂಥ ಎಲ್ಲ ಏನು ಮತದಾರರ ಪಟ್ಟಿ ಹೆಸರು ಬಗ್ಗೆ ಏನಿದೆ ಅವರು ಕೂಡ ಅಲ್ಲಿ ಹಾಜರಾಗಿ ತಮ್ಮ ಕ್ಲೈಂಟ್ ಮಾಡಿಬಿಟ್ಟು ಅಬ್ಜೆಕ್ಷನನ್ನು ಅವರು ಸಲ್ಲಿಸೋಕ್ಕೆ ಅಲ್ಲಿ ಅವಕಾಶ ಇದೆ. ಅಲ್ಲಿ ವಿಚಾರಣೆ ಆಗುತ್ತೆ. ವಿಚಾರಣೆಯನ್ನು ಆಗಸ್ಟ್ 24ರಿಂದ ಹಿಡಿದು 23 ಸೆಪ್ಟೆಂಬರ್ವರೆಗೆ ಏನಿದೆ ಅಂದರೆ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಗೆ ಏನು ಸಾರ್ವಜನಿಕರು ಅದರ ಮತದಾರರ ಪಟ್ಟಿ ಬಗ್ಗೆ ತಮ್ಮ ಎನ್ರೋಲ್ ಬಗ್ಗೆ ಅವರು ಅಬ್ಜೆಕ್ಷನ್ ಮಾಡ್ಬೋದು ಮತ್ತು ತಮ್ಮ ಕ್ಲೈಮ್ಸ್ ಏನಿದ್ರೆ ಅದನ್ನೇ ಕ್ಲೈಮ್ ಆತ್ಮೀಯ ಷೇರುದಾರ ಬಂಧುಗಳೇ, ಚನ್ನರಾಯಪಟ್ಟಣ ತಾಲೂಕು BLD ಬ್ಯಾಂಕ್ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಇದೇ ಆಗಸ್ಟ್ 27ರ ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಬ್ಯಾಂಕಿನ ಮುಂಭಾಗ ಆಯೋಜಿಸಲಾಗಿದ್ದು, ಬ್ಯಾಂಕಿನ ಸರ್ವ ಸದಸ್ಯರುಗಳು, ಬ್ಯಾಂಕಿನ ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ನಿರ್ದೇಶಕರುಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಮಾಜಿ ನಿರ್ದೇಶಕರುಗಳು ವಾರ್ಷಿಕ ಮಹಾಸಭೆಗೆ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. ಪಟ್ಟಣದ ಮಿನಿ ವಿಧಾನಸೌಧದೆದುರು ನಿರ್ಮಿಸಲಾಗಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ 12 ಅಡಿ ಕಂಚಿನ ಪ್ರತಿಮೆಯನ್ನು ಸದ್ಯ ನಡೆಯುತ್ತಿರುವ ಮುಂಗಾರು ಅಧಿವೇಶನ ಮುಗಿದ ನಂತರ ಉದ್ಘಾಟನೆ ಮಾಡಲಾಗುವುದು ಎಂದು ದಲಿತ ಪರ ಸಂಘಟನೆಗಳ ಮುಖಂಡರು ತಿಳಿಸಿದರು. ಪಟ್ಟಣದಲ್ಲಿನ ಪತ್ರಕರ್ತರ ಭವನದಲ್ಲಿ ನಡೆಸಲಾದ ಸುದ್ದಿಗೋಷ್ಠಿಯಲ್ಲಿ ಭೀಮ್ ಆರ್ಮಿ ಸಂಘಟನೆಯ ಏಕತಾ ವಿಷನ್ನ ತಾಲೂಕು ಅಧ್ಯಕ್ಷ ಮಂಜುನಾಥ್ ಹಿರಿಬೀಳ್ತಿ ಮಾತನಾಡಿ 2025ರ ನವೆಂಬರ್ ಮಾಹೆಯಲ್ಲಿ ಶಾಸಕರ ಸಹಕಾರದಿಂದ ಬಹಳ ಅಚ್ಚುಕಟ್ಟಾಗಿ ನಿರ್ಮಿಸಲಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಯನ್ನು ತಾಲೂಕು ಕಚೇರಿ ಮುಂಭಾಗ ಅಳವಡಿಸಲಾಗಿದೆ. ಜನವರಿ 26ರ ಗಣರಾಜ್ಯೋತ್ಸವ ದಿನದಂದು ಸರ್ಕಾರದ ಸಚಿವರುಗಳನ್ನು ಆಹ್ವಾನಿಸಿ ಪ್ರತಿಮೆ ಅನಾವರಣಕ್ಕೆ ತೀರ್ಮಾನಿಸಲಾಗಿತ್ತು. ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನು ಕೂಡ ಆಹ್ವಾನಿಸಲಾಗಿತ್ತು. ತಾಲೂಕಿನ ಕೆಲ ದಲಿತ ಪರ ಸಂಘಟನೆಗಳಲ್ಲಿ ಮೂಡಿದ ಭಿನ್ನಾಭಿಪ್ರಾಯಗಳಿಂದ ದಿನಾಂಕವನ್ನು ಮುಂದೂಡಲಾಗಿತ್ತು. ಇದೀಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ನಮ್ಮ ಜಿಲ್ಲೆಯವರೇ ಜಿಲ್ಲಾ ಮಂತ್ರಿಯಾಗಿದ್ದಾರೆ. ಸದ್ಯವೀಗ ನಡೆಯುತ್ತಿರುವ ಮುಂಗಾರು ಅಧಿವೇಶನ ಮುಗಿದ ನಂತರ ಉಸ್ತುವಾರಿ ಸಚಿವರೊಂದಿಗೆ ಚರ್ಚಿಸಿ ಉದ್ಘಾಟನಾ ದಿನಾಂಕವನ್ನು ನಿಗದಿಗೊಳಿಸುವಂತೆ ಶಾಸಕ CN ಬಾಲಕೃಷ್ಣ ಅವರಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಮನವಿ ಮಾಡಿದ್ದು, ಇದಕ್ಕೆ ಶಾಸಕರು ಸಮ್ಮತಿ ಸೂಚಿಸಿದ್ದು ಕೂಡಲೇ ದಿನಾಂಕ ನಿಗದಿಗೊಳಿಸಲಾಗುವುದು ಎಂದ ಅವರು, ಪ್ರತಿಮೆ ಅನಾವರಣ ವಿಳಂಬಕ್ಕೆ ತಾಲೂಕು ಆಡಳಿತದ ಹಸ್ತಕ್ಷೇಪವಿಲ್ಲವೆಂದರು. ದಲಿತ ಮುಖಂಡರಾದ ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ಮಾತನಾಡಿ, ಪ್ರತಿಮೆ ತಂದು 10 ತಿಂಗಳಾಗಿದ್ದು ಇದುವರೆಗೂ ಉದ್ಘಾಟನೆಯಾಗದಿರುವುದು ಎಲ್ಲರಿಗೂ ನೋವು ತಂದಿದೆ. ಇದಕ್ಕೆ ಸರ್ಕಾರದ ಮಟ್ಟದಲ್ಲಿ ಆದ ಕೆಲವು ಘಟನೆಗಳು ಕಾರಣ. ಇದೀಗ ಎಲ್ಲವೂ ಮುಗಿದಿದ್ದು ಇನ್ನೊಂದು ವಾರದಲ್ಲಿ ದಿನಾಂಕ ನಿಗದಿಗೊಳಿಸಿ ಅತ್ಯಂತ ವಿಜೃಂಭಣೆಯಿಂದ ಪ್ರತಿಮೆ ಅನಾವರಣಗೊಳಿಸಲಾಗುವುದು. ಇದಕ್ಕೆ ತಾಲೂಕಿನ ಎಲ್ಲ ಸಂಘಟನೆಗಳು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರಾದ CR ಮಂಜುನಾಥ್, CG ನವೀನ್ ತಗ್ಯಮ್ಮ ಬಡಾವಣೆ, ರವಿ ಕುಂಬಾರಹಳ್ಳಿ, ಕೃಷ್ಣ, ಇಮ್ರಾನ್ ಪಾಷಾ ಇದ್ರು. ತಾಲೂಕು ಆಡಳಿತ ಕಚೇರಿ ಮುಂಭಾಗದಲ್ಲಿ ಏನು ಪ್ರತಿಷ್ಠಾಪನೆ ಆಗಿದೆ 12 ಅಡಿ ಕಂಚಿನ ಪ್ರತಿಮೆಯನ್ನು ಕಳೆದ ವರ್ಷ ತಾನೇ ನಮ್ಮ ಶಾಸಕರ ನೇತೃತ್ವದಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳ ನೇತೃತ್ವದಲ್ಲಿ ಅದ್ಭುತವಾದಂಥ ಒಂದು ಕಂಚಿನ ಪ್ರತಿಮೆಯನ್ನು ಮಾಡಿ ಅದನ್ನು ಅದ್ದೂರಿಯಾಗಿ ಬರಮಾಡಿಕೊಂಡು ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು, ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ಇದೇ ವರ್ಷದ ಆರಂಭದಲ್ಲಿ ಉದ್ಘಾಟನೆ ಮಾಡಬೇಕು ಅಂತೇಳಿ ಹಾಸನ ಜಿಲ್ಲಾ ಅಧಿಕಾರಿಗಳು ಹಾಗೂ ಅವತ್ತಿನ ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಸರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ HC ಮಾದೇವನವರು ಎಲ್ಲರ ಸಮ್ಮುಖದಲ್ಲಿ ಗಣರಾಜ್ಯೋತ್ಸವ ದಿನ ಜನವರಿ 26ರಂದು ಉದ್ಘಾಟನೆ ಮಾಡಬೇಕಾಗಿತ್ತು. ಕೆಲ ಕಾರಣಾಂತರಗಳಿಂದ ಸಣ್ಣ ಪುಟ್ಟ ಲೋಪದೋಷಗಳಿಂದ ಅವತ್ತು ಉದ್ಘಾಟನೆ ಮಾಡೋಕ್ಕಾಗಿಲ್ಲ. ಅದರ ಮುಂದುವರೆದಂತೆ ಸರ್ಕಾರದ ಏನೇನು ಬದಲಾವಣೆಗಳಾಗಿದೆ ಅದೆಲ್ಲ ನಿಮಗೆ ಗೊತ್ತಿದೆ. ಈಗ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಈಗೇನು ಪ್ರಸ್ತುತವಾಗಿ ಅಧಿವೇಶನ ನಡೀತಾ ಇದೆ. ಅಧಿವೇಶನ ಮುಗಿದ ನಂತರ
ಚನ್ನರಾಯಪಟ್ಟಣದ ತಾಲೂಕು ಆಡಳಿತ ಕಚೇರಿ ಮುಂಭಾಗದಲ್ಲಿರ್ತಕ್ಕಂಥ 12 ಅಡಿ ಕಂಚಿನ ಪ್ರತಿಮೆಯನ್ನು ಅದ್ದೂರಿಯಾಗಿ ಬಹು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಎಲ್ಲ ಏನು ಸಂಘ ಸಂಸ್ಥೆಗಳ ಮುಖಂಡರ ಒತ್ತಾಸೆಯ ಮೇರೆಗೆ ಮಾನ್ಯ ಶಾಸಕರು ಹಾಗೂ ಏನು ಜಿಲ್ಲಾಡಳಿತ ತಾಲೂಕು ಆಡಳಿತದ ವತಿಯಿಂದ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ತಾಲೂಕು ಆಡಳಿತದ ಯಾವುದೇ ವೈಫಲ್ಯ ಮಗದೊಂದು ಏನೂ ಇಲ್ಲ. ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಂದಾಗಿ ಕಾರ್ಯಕ್ರಮ ಮುಂದೂಡೋದ್ರಿಂದ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇವೆ. ಇನ್ನೇನು ಮುಂದಿನ ವಾರದಲ್ಲೇ ಉದ್ಘಾಟನೆಯನ್ನು ಅದ್ದೂರಿಯಾಗಿ ಮಾಡಲು ನಾವು ರೆಡಿ ಇದ್ದೇವೆ. ತಾಲೂಕು ಶಾಸಕರ ನೇತೃತ್ವದಲ್ಲಿ ಹಾಗೂ ಉಸ್ತುವಾರಿ ಸಚಿವರ ಪ್ರಸ್ತುತ ಏನು ಉಸ್ತುವಾರಿ ಸಚಿವರು ಶಿವಲಿಂಗೇಗೌಡರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗುತ್ತೆ. ವಿಜೃಂಭಣೆಯ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇದು ಮಾಡ್ಕೊಂಡಿದ್ದೀವಿ. ಇದಕ್ಕೆ ತಾಲೂಕಿನ ಎಲ್ಲ ಸಂಘಟನೆಗಳು ಎಲ್ಲ ಸಂಘಟನೆಗಳು ಒಟ್ಟಾಗಿ ಸೇರಿ ತಮ್ಮ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಾನಿವತ್ತು ಭಾಳ ಆತ್ಮೀಯತೆಯಿಂದ ಕೇಳ್ಕೊತಾ ಇದ್ದೀನಿ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಮಾಡಿಕೊಂಡು ಇಂಥ ಒಂದು ಒಟ್ಟುಮಾದ ಕಾರ್ಯಕ್ರಮವನ್ನು ಯಾವುದೋ ದೃಷ್ಟಿ ಇಟ್ಕೊಂಡು ಅದಕ್ಕೆ ತೊಂದರೆ ಕೊಡೋದು ಬೇಡ. ಈಗಾಗಲೇ ಅದೆಲ್ಲ ನಮಗೆ ತುಂಬ ನೋವಾಗಿದೆ. ದಯಮಾಡಿ ಎಲ್ಲರೂ ಸಹಿತ ಈ ವಿಷಯಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಮನವಿ ಮಾಡ್ತಾ, ಆಲ್ರೆಡಿ ಈಗ ಮಾನ್ಯ ಶಾಸಕರು ಸೆಷನ್ ಮುಗಿದ ಮೇಲೆ ಒಂದು ದಿನಾಂಕ ನಿಗದಿ ಮಾಡಿ ಎಲ್ಲ VIP-ಗಳನ್ನ ಕರೆಸಿ ಉದ್ಘಾಟನೆ ಮಾಡೋಣ ಅಂತ ಹೇಳಿದ್ದಾರೆ. ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಮತ್ತೆ ಮನವಿ ಮಾಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಕಾರಣಾಂತರಗಳಿಂದ ಪ್ರತಿಮೆ ಉದ್ಘಾಟನೆ ಮುಂದೂಡಿದ್ದು. ಅದು ಕಾರಣ ಅಂದರೆ ಹಿಂದೆ HC ಮಾದೇವಪ್ಪರು ಮತ್ತು ಕೃಷ್ಣೇಗೌಡರು ಸಹ ಬರ್ತೀನಿ ಅಂತ ಹೇಳಿದ್ರು. ಕಾರಣಾಂತರಗಳಿಂದ ದಿನಾಂಕ ಮುಂದೂಡಿ ಈಗ ಏನು ಸೆಷನ್ ನಡೀತಾ ಇದೆ, ಆ ಸೆಷನ್ ಕಳೆದ ಮೇಲೆ ಶಾಸಕರ ನೇತೃತ್ವದಲ್ಲಿ ಒಂದು ದಿನಾಂಕ ನಿಗದಿ ಮಾಡಿ ವಿಜೃಂಭಣೆಯಿಂದ ಬಾಬಾ ಸಾಹೇಬರ ಪ್ರತಿಮೆಯನ್ನು ಉದ್ಘಾಟನೆ ಮಾಡೋದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು, ಒಂದು ಜಾತಿಗೆ ಸೀಮಿತ ಎಲ್ಲ ಬಾಬಾ ಸಾಹೇಬರು ಎಲ್ಲ ಸರ್ವ ಜನಾಂಗದ ನಾಯಕರವರು. ಹಾಗಾಗಿ ಎಲ್ಲ ಜಾತಿಯ ಎಲ್ಲ ಸರ್ವ ಜನರು ಸಹ ಸೇರಿಕೊಂಡು ಒಂದು ಅದ್ದೂರಿಯಾಗಿ ತಾಲೂಕಿನಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ದಯಮಾಡಿ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ತಮ್ಮಲ್ಲಿ ವಿನಮ್ರತೆಯಿಂದ ಕೇಳಿದ್ದೇನೆ.